ಅವರು ಈ ಕರ್ನಾಟಕ ಪ್ರದೇಶದಲ್ಲಿ, ಪೂರ್ತಿ ಕರ್ನಾಟಕ ದೇಶದಲ್ಲಿ ಫಸ್ಟ್ ಬಂದು ಉಳ್ಕೊಂಡಿದ್ದ ಸ್ಥಳ ಇದು. ತಾಳಪತ್ರಗಳಿಂದ ಪಬ್ಲಿಷ್ ಮಾಡಿ ಇದು ಈಗ ಅಲಂಕಾರ ಮಾಡಿರೋದು ಶ್ರೀ ರಾಮಾನುಜಾಚಾರ್ಯರವರ ಶ್ರೀಪಾದಗಳು. ಇದೇ ಶ್ರೀ ರಾಮಾನುಜಾಚಾರ್ಯ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮದ ಶ್ರೀ ಭಾಷ್ಯಾಕಾರ ದೇವಸ್ಥಾನಕ್ಕೆ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ, ನಾನು ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಅಕ್ಷರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೀಡುತ್ತಿದ್ದು, ಈಗ ಈ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡುವ ಮೂಲಕ ಇಲ್ಲಿನ ಅಕ್ಷರಧಾಮಕ್ಕೆ ಉತ್ತೇಜನ ನೀಡಲಾಗುತ್ತೆ ಎಂದರು. ಇನ್ನು ಈ ದೇವಸ್ಥಾನಕ್ಕೆ ಆಚಾರ್ಯತ್ರಯರಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ರಾಮಾನುಜಾಚಾರ್ಯರು ಬಂದು ಹೋಗಿದ್ದು, ಅವರ ಪಾದದ ಹೆಗ್ಗುರುತು ಇಲ್ಲಿದೆ. ಇಡೀ ಪ್ರಪಂಚದಲ್ಲಿಯೇ ಇಂತಹ ದೇವಸ್ಥಾನ ಇರುವುದು ಸಾಲಿಗ್ರಾಮದಲ್ಲಿ ಮಾತ್ರ. ಅದು ನಮಗಳ ಸೌಭಾಗ್ಯವೆಂದರು. ಹಾಗೆಯೇ ನಮ್ಮೂರಿನ ಬಗ್ಗೆ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಶ್ರೀ ಧನುರ್ದಾಸ್ ರಾಮಾನುಜಾಚೀರ್ ಸ್ವಾಮೀಜಿ ಅವರು ತಮಿಳುನಾಡಿನಿಂದ ಬಂದು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ತೊರೆದು ದೇವಸ್ಥಾನದ ಸಂರಕ್ಷಣೆಯೊಂದಿಗೆ ಈ ದೇವಸ್ಥಾನದ ಸತ್ಯಕತೆಯನ್ನು ನಮಗಳಿಗೆ ತಿಳಿಸುವ ಕೆಲಸ ಮಾಡುತ್ತಿದ್ದಾರೆ. ಆ ಮೂಲಕ ನಮ್ಮನ್ನು ಜಾಗೃತ ಮಾಡುತ್ತಿರುವ ಮತ್ತು ಈ ದೇವಸ್ಥಾನವನ್ನು ನೋಡಿಕೊಳ್ಳುತ್ತಿರುವ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ಇಂತಹ ಉತ್ತಮ ಕಾರ್ಯ ಮಾಡುವವರಿಗೆ ಸರ್ವರು ಸಹಕಾರ ನೀಡುವ ಮೂಲಕ ದೇವಾಲಯವು ಸಮಗ್ರ ಅಭಿವೃದ್ಧಿಯಾಗಿ ನಮ್ಮೂರಿನ ಹಿರಿಮೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಈ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಸರ್ವರು ಸಹಕಾರವನ್ನ ನೀಡಬೇಕು. ಇನ್ನು ಈ ದೇವಾಲಯಕ್ಕೆ ಬಹಳ ಇತಿಹಾಸವಿದ್ದು, ಇದನ್ನು ಅಭಿವೃದ್ಧಿಪಡಿಸುವ ಮೂಲಕ ಸಂರಕ್ಷಿಸಬೇಕಾಗಿದೆ. ಆ ಮೂಲಕ ಮುಂದಿನ ದಿನಮಾನಗಳಲ್ಲಿ ಈ ದೇವಸ್ಥಾನವು ಪ್ರಸಿದ್ಧಿ ಆಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀ ಧನುರ್ದಾಸ್ ರಾಮಾನುಜಾಚೀರ್ ಸ್ವಾಮೀಜಿ, ಮುಖಂಡ SP ಆನಂದ್ ಇದ್ದರು. ನಮ್ಮ ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮ ನಾವೆಲ್ಲರೂ ಕೂಡ ಬಹಳ ಅಭಿಮಾನದಿಂದ ಈ ಸಾಲಿಗ್ರಾಮನ ಕಾಣುವಂಥವ್ರು. ಇಲ್ಲಿ ಭಾಸ್ಕರ ಸ್ವಾಮಿ ದೇವಸ್ಥಾನ ಅಂತಂತೇಳಿ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಇದು ಭಾಷ್ಯಂ ಸ್ವಾಮಿ ರಾಮಾನುಜಾಚಾರ್ಯರು ಇಲ್ಲಿ ಬಂದು ಈ ಊರಿಗೆ ನಾಮಕರಣ ಮಾಡಿದವರು ಅಂತಕ್ಕಂಥದ್ದನ್ನು, ಅದನ್ನು ಸತ್ಯಕಥೆಯನ್ನು ಇವರು ಎಲ್ಲೋ ತಮಿಳುನಾಡಿನಿಂದ ಬಂದು ನಮ್ಮೂರಿನ ಕಥೆನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಮೆಚ್ಚುವಂಥದ್ದು. ಯಾಕೆಂತಂದರೆ ಇವತ್ತು ನಮ್ಮ ಊರಿನ ಕಥೆ ನಮಗೆ ಗೊತ್ತಿರಲ್ಲ. ಯಾರೋ ಇಂಥ ಪುಣ್ಯಾತ್ಮರು, ಭಾಳ ವಿದ್ಯಾವಂತರು, ಅವ್ರ ಕೆಲಸ ಎಲ್ಲ ಬಿಟ್ಟು ಇವತ್ತಿನ ದಿವಸ ಇಲ್ಲಿ ನೆಲೆ ನಿಂತು ಈ ದೇವಸ್ಥಾನದ ಸಂರಕ್ಷಣೆಯೊಂದಿಗೆ ನಮ್ಮ ಈ ಭಾಗದ ಜನರ ಕಲ್ಯಾಣ ಆಗಬೇಕು. ರಾಮಾನುಜಾಚಾರ್ಯರ ಆಶೀರ್ವಾದ. ಯಾಕೆಂದರೆ ಇಲ್ಲಿ ಅಲ್ಲಿ ಪಾದುಕೆ ಇದೆ. ಅವರು ರಾಮಾನುಜಾಚಾರ್ಯರ ಪಾದುಕೆ ಜಗತ್ತಿನ ಯಾವುದೇ ಭಾಗದಲ್ಲಿಲ್ಲ, ಸಾಲಿಗ್ರಾಮದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಹೌದು, ಯಾಕೆಂದರೆ ಎಲ್ಲೂ ಕೂಡ ರಾಮಾನುಜಾಚಾರ್ಯರು ತಮ್ಮ ಕಾಲುಗಳನ್ನು ನೆಲದ ಮೇಲಿಟ್ಟು ಎಲ್ಲೂ ತೋರಿಸಿಲ್ಲ. ಅದು ಯಾವುದೇ ಫೋಟೋದಲ್ಲೂ ಇಲ್ಲ. ಅದು ಹಾಗಾಗಿ ನಮಗೆಲ್ಲ ಭಾಳ ಸಂತೋಷ. ಈ ರಾಮಾನುಜಾಚಾರ್ಯರು ಇಲ್ಲಿ ಬಂದಿದ್ದು, ಸಾಲಿಗ್ರಾಮ ಹೆಸರಿಟ್ಟಿದ್ದು, ಮಿಥಿಲಾ ನಗರ, ಮಿರ್ಲೆ ಸಾಲಿಗ್ರಾಮ ಎಲ್ಲ ಒಂದೇ ಅಂದಿದ್ದು, ಇವತ್ತು ಅದನ್ನೆಲ್ಲ ಈ ಚರಿತ್ರೆನ ಒಂದು ಪುಸ್ತಕದ ರೂಪದಲ್ಲಿ ಸ್ವಾಮಿಗಳು ಇವತ್ತು ನಮಗೆ ಬರೆದು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸರ್ಕಾರದ ನೆರವಿರ್ಬೋದು,
ಅದಕ್ಕಿಂತ ಮಿಗಿಲಾಗಿ ನಮ್ಮ ಸಾಲಿಗ್ರಾಮದ ಸಮಸ್ತ ಜನತೆಯ ಸಹಕಾರ ಸಹಯೋಗಗಳು, ಭಕ್ತಾದಿಗಳು ಅವರ ಎಲ್ಲರ ಸಹಕಾರದಿಂದ ಇದರ ಮುಂದಿನ ದಿನಮಾನಗಳಲ್ಲಿ ಅವರೇ ಹೇಳೋ ರೀತಿಯಲ್ಲಿ ಇನ್ನೊಂದು 5 ವರ್ಷಕ್ಕೆ ಇದು ಬಹಳ ದೊಡ್ಡ ಧರ್ಮಸ್ಥಳಕ್ಕಿಂತ ದೊಡ್ಡದಾಗ್ತದೆ ಇದು ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ನಾನು ಇಲ್ಲಿ 2 ವರ್ಷಗಳ ಕಾಲದಿಂದ ನೆಲೆ ನಿಂತು ಎಲ್ಲವನ್ನೂ ಕೂಡ ಜೀರ್ಣೋದ್ಧಾರ ಮಾಡ್ತಾ ನಮಗೆ ಒಂದು ವರವಾಗಿ ಅವರು ಬಂದಿದ್ದಾರೆ. ಅವ್ರಿಗೂ ಅಷ್ಟೇ, ಅವರು ಶ್ರಮ ತಗೊಂಡು ಮಾಡ್ತಾ ಇದ್ದಾರೆ. ಆ ಶ್ರಮ ನಾವು ಅವ್ರ ಜೊತೆಗೆಲ್ಲ ಇದ್ದು ನಮ್ಮ ಈ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿ ಸದಾಕಾಲವೂ ಕೂಡ ಶಾಂತಿ, ಸಮಾಧಾನ, ಸಮೃದ್ಧಿ ಇದೆಲ್ಲ ಆಗೋದಕ್ಕೆ ಸ್ವಾಮಿಗಳ ಜೊತೆ ನಾವೆಲ್ಲ ಸಹಕರಿಸ್ತೀವಿ ಅಂತಕ್ಕಂಥ ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆದರೆ ಇಲ್ಲಿ ನಾನು ಸದ್ಯದಲ್ಲೇ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಸೆಟ್ಲ್ಮೆಂಟ್ ಇವನ್ನೆಲ್ಲ ಕರ್ಕೊಂಡ್ಬರ್ತೀವಿ. ಇಲ್ಲಿ ಕಾಂಪೌಂಡ್ ಹಾಕ್ಸ್ಲಿಕ್ಕೆ ಒಂದು 10 ಲಕ್ಷ ರೂಪಾಯಿ ನಮ್ಮ MLC ಫಂಡಲ್ಲಿ ಕೇಳಿದ್ದಾರೆ. ಖಂಡಿತ ಕೊಡ್ತೀನಿ, ಯಾಕೆಂದರೆ ಇದಕ್ಕಿಂತ ದೊಡ್ಡ ಸೇವೆ ಬೇರೆ ಇಲ್ಲ. ಹಾಗಾಗಿ ನಾವು ಬೇರೆ ನಮ್ಮ ಫಂಡನ್ನ ನಾನು ರಸ್ತೆ, ಚರಂಡಿ ಕೊಡ್ತಾ ಇಲ್ಲ. ಇಲ್ಲಿ ನಾವು ಕೊಡೋದು ಅಕ್ಷರ, ಆರೋಗ್ಯ. ಇವತ್ತಿಲ್ಲಿ ಮಕ್ಕಳು ಕೂಡ, ಏಕೆಂತ ಇದು ಒಂದು ಅಕ್ಷರಧಾಮ ಆಯ್ತದೆ. ಯಾಕೆಂದರೆ ನಮಗೆ ಶಾಲೆನೇ ಅಕ್ಷರಧಾಮ, ಸಂಸ್ಕೃತ ಕಲಿಸ್ತಾ ಇದು ಅಕ್ಷರಧಾಮ ಆಗ್ತದೆ ಅಂತ ಹೇಳಿ ನಮ್ಮ ಸಾಲಿಗ್ರಾಮದ ಸಮಸ್ತ ಜನತೆ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.